ಓಂ ಶಾಂತಿ ಇವರೇ, ಎಲ್ಲರೂ ಒಳ್ಳೆಯದಾಗಲಿ. ಇವರೇ ಅನ್ನಂ ಪರಬ್ರಹ್ಮ ಅನ್ನಪೂರ್ಣೇಶ್ವರಿ ಜೈ ಜೈ. ಎಲ್ಲರೂ ನೋಡ್ತಾ ಇದ್ದೀರಾ, ಗಿಡ ಮರ ಬಳ್ಳಿ ಕಾಣಿಸ್ತಾ ಇದೆ. ಇದೇನು ಇಲ್ಲಿ ಗುರೂಜಿಗಳು ಕೂತ್ಬಿಟ್ಟಿದ್ದಾರೆ ಅಂತ ಅನ್ಕೋತಾ ಇದ್ದೀರಾ. ಬರೀ ಅಲ್ಲಿ ಒಬ್ಬ ಅಲ್ಲ, ಸಣ್ಣ ಪುಟ್ಟ ಶಿಷ್ಯರು ಇದ್ದಾರೆ, ದೊಡ್ಡವರು ಇದ್ದಾರೆ. ಇವರೇ ಇದ್ರ ಬಗ್ಗೆ ನೀವು ಮಾಹಿತಿ ತಿಳ್ಕೊಬೇಕಂದ್ರೆ ಇಲ್ಲಿ ನಾನು ಯಾಕೆ ಇಲ್ಲಿ ಪ್ರಸಾದ ಸೇವನೆ ಮಾಡ್ತಾ ತಿಳ್ಕೊಬೇಕಾದ್ರೆ ಮುಂದೆ ನಿಮ್ಗೆ ಅರ್ಥ ಆಗುತ್ತೆ. ಪೂರ್ತಿ ನೋಡಿ, ಕೊನೆವರೆಗೂ ನೋಡಿ. ಇವರೇ ಈ ವಿಡಿಯೋಲ್ಲ ಬಿಡಬೇಡಿ, ಕೊನೆವರೆಗೂ ನೋಡಿ. ಸಸ್ಪೆನ್ಸು. ಇವರೇ ನೋಡಿ ದೇವಸ್ಥಾನ. ಓಂ ಶ್ರೀ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ, ತಮಿಳ್ನಾಡು, ಚಾಮರಾಜನಗರ ಆಚೆ. ಓಂ ಶಾಂತಿ. ನಿಮಗೆ ಹಾಗೂ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು, ಅವ್ರಿಗೆ ಒಳ್ಳೆಯದಾಗಲಿ. ಇವರೇ ನಾನು ನಿಮ್ಮಲ್ಲಿ ಏನು ಸಂದೇಹ ಇದೆ ಈಗ ಅದನ್ನು ನಿವಾರಣೆ ಮಾಡೋಕ್ಕೆ ಈಗ ನೀವು ಶ್ರೀ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಎಲ್ಲಿದೆ? ಇದು ಶ್ರೀ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಎಲ್ಲಿದೆ? ತಮಿಳುನಾಡು. ಮೊದಲು ಇದು ಕರ್ನಾಟಕ ಇತ್ತು, ಈಗ ಅದು ತಮಿಳುನಾಡಿಗೆ ಸೇರಿದೆ ಅಂತ ಕೆಲವರು ಹೇಳ್ತಿದ್ದಾರೆ. ಇಲ್ಲಿ ವಿಶೇಷ ಏನಪ್ಪ ಅಂದರೆ ದೇವಸ್ಥಾನದ ಹತ್ರ ಇಲ್ಲಿ ಲೇಡೀಸ್ಗೆ ಅವಕಾಶ ಇಲ್ಲ, ಸ್ತ್ರೀಯರಿಗೆ, ಹೆಂಗಸರಿಗೆ ಇಲ್ಲಿ ಅವಕಾಶ ಇಲ್ಲ. ಇಲ್ಲಿ ಬರೀ ಗಂಡಸರಿಗೆ ಅವಕಾಶ. ಇಲ್ಲಿ ಜಾತ್ರೆ ಆಗುತ್ತೆ ಕಾರ್ತಿಕ ಮಾಸದಲ್ಲಿ, ಬಹಳ ಚೆಂದಾಗಿ. ಕಾರ್ತಿಕ ಸೋಮವಾರಗಳಲ್ಲಿ, ಕಾರ್ತಿಕ ಮಾಸದಲ್ಲಿ, ಕಾರ್ತಿಕ ಪೌರ್ಣಮಿ ದಿನ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಪ್ರೋಗ್ರಾಮ್ ನಡೆಯುತ್ತೆ. ಇಲ್ಲಿ ಕೊಂಗಹಳ್ಳಿ ಇದೆ, ಕೊಂಗಹಳ್ಳಿ ಪಕ್ಕದಲ್ಲಿ. ಕೊಂಗಹಳ್ಳಿಯಿಂದ ಒಂದು 3 ಕಿಲೋಮೀಟ್ರ್, 2-3 ಕಿಲೋಮೀಟ್ರ್ ದೂರದಲ್ಲಿ ದೇವಸ್ಥಾನ ಇದೆ. ಅಲ್ಲಿ ಬಹಳ ಮುಖ್ಯವಾಗಿ 3 ಬೆಟ್ಟಗಳಿದೆ. 3 ಬೆಟ್ಟಗಳು. ಎಷ್ಟು? 3 ಬೆಟ್ಟಗಳಿದೆ. ಆ 3 ಬೆಟ್ಟ ಯಾವ ರೀತಿ ಇರುತ್ತಂದರೆ, ಕೈಲಾಸಗಿರಿ ಗೌರಿಶಂಕರ ಪರ್ವತ ಇದೆಯಲ್ಲ, ಕೈಲಾಸ, ಅಲ್ಲಿ ಹೇಗೆ ನೀವು ನೋಡ್ತೀರೋ ಹಾಗೆ ಇಲ್ಲಿ ಕಾಣುತ್ತೆ. ಡಿಫ್ರೆಂಟ್ ಏನಂದರೆ, ಕೈಲಾಸ ಪರ್ವತದಲ್ಲಿ 2 ಪರ್ವತಗಳು ಆ ಕಡೆ ಈ ಕಡೆ ಲೆಫ್ಟು ರೈಟ್ ಇರುತ್ತೆ. ಲೆಫ್ಟು ರೈಟು ಮಧ್ಯದಲ್ಲಿ ಒಂದಿರುತ್ತೆ. ಎಲ್ಲಿ? ಕೈಲಾಸ ಪರ್ವತದಲ್ಲಿ. ನೀವು ನೋಡಿರ್ಬೋದು, ಸಾಕಷ್ಟು ಫೋಟೋಗಳಿರುತ್ತೆ. ಆದರೆ ಅಲ್ಲ ಐಸ್ ಮಂಜುಗಡ್ಡೆಗಳು ಅದು ಇದು ಹಿಮ ಪರ್ವತಗಳಲ್ಲಿ. ಆದರೆ ಇಲ್ಲಿ ಹಸಿರು ಗಿಡ ಮರ ಬಳ್ಳಿ, ಹಸಿರು ಪರ್ವತಗಳಲ್ಲಿ. ಆ ಕಡೆ 2 ಇರುತ್ತೆ, ಮಧ್ಯದಲ್ಲಿ ಒಂದಿರುತ್ತೆ. ಸೇಮ್. ಡಿಫ್ರೆಂಟ್ ಏನು? ಗೌರಿಶಂಕರ ಪರ್ವತ, ಹಿಮಾಲಯ ಪರ್ವತ, ಟಿಬೆಟ್ನಲ್ಲಿ, ನೇಪಾಳದಿಂದ ಆಚೆ ಟಿಬೆಟ್, ಚೈನಾ ಗೌರ್ಮೆಂಟಿಗೆ ಸೇರಿದೆ ಈಗ ಟಿಬೆಟ್. ಅಲ್ಲೇನಿದೆ? ಗೌರಿಶಂಕರ ಪರ್ವತ. ಅಲ್ಲಿ ಮೂಲಾಧಾರ ಸ್ವಾಮಿ, ಶ್ರೀ ಸಿದ್ಧಿಬುದ್ಧಿ ಧೂಮ್ರಕೇತು ಕಲ್ಕಿ ಚಿಂತಾರ ವಿದ್ಯಾ ಮಹಾಗಣಪತಿ ಅವರ ಕುಟುಂಬ. ಹಾಗೆ ಶ್ರೀ ಬೆಳ್ಳಿಮಾತ ದೇವಸ್ಥಾನ ಮಾತಾ ಕುಮಾರಸ್ವಾಮಿ ಕುಟುಂಬ. ಹಾಗೆ ಪಿತಾಮಹರು ಪಾರ್ವತಿ ಪರಮೇಶ್ವರು, ಹಾಗೆ ನಂದಿತಾ, ನಂದೀಶ್ವರ, ಭೃಂಗಿರೆಡ್ಡಿ ಇವರೆಲ್ಲ ಅಲ್ಲಿ ಕೈಲಾಸ ಗೌರಿಶಂಕರ ಪರ್ವತದಲ್ಲಿ ಇರ್ತಾರೆ ಅನ್ನೋ ಒಂದು ನಂಬಿಕೆ ಹಿಂದೂಗಳಿಗೂ ಇದೆ, ಬೇರೆಯವ್ರಿಗೂ ಇದೆ. ಆದರೆ ಅದೇ ರೀತಿ ಇಲ್ಲಿ ಶ್ರೀ ಕೊಂಗಹಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಪರ್ವತ, ಕೊಂಗಳ್ಳಿ ಪರ್ವತಗಳು, ಆ ಕಡೆ 2 ಪರ್ವತ, ಮಧ್ಯದಲ್ಲಿ 1 ಪರ್ವತ. ಅಲ್ಲಿ ದೇವಸ್ಥಾನ. ಏನು ದೇವಸ್ಥಾನ? ಶ್ರೀ ಕೊಂಗಹಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ. ಇಲ್ಲಿ ಏನು ವಿಶೇಷ? ಪುರುಷರಿಗೆ ಮಾತ್ರ ಅವಕಾಶ, ಸ್ತ್ರೀಯರಿಗೆ ಅವಕಾಶ ಇಲ್ಲ. ಇಲ್ಲಿ ಬಸವೇಶ್ವರ ಆದರೆ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಕಥೆ ಏನು, ಸ್ಥಳ ಪುರಾಣ ಏನು, ಇಲ್ಲಿನ ಚರಿತ್ರೆ ಏನು ಅಂತ ನಾನು ನಿಮಗೆ ನೆಕ್ಸ್ಟು ಮುಂದೆ ಪಾರ್ಟ್ಗಳಲ್ಲಿ ತಿಳಿಸ್ಕೊಡ್ತೀನಿ. ಆದರೆ ಈ ಒಂದು ಪರ್ವತದ ಹತ್ರ ಏನು ವಿಶೇಷ ಅಂದರೆ, ಇಲ್ಲಿ ಬರೀ ಪುರುಷರು ಹೋಗ್ತಾರೆ, ಸ್ತ್ರೀಯರಿಗೆ ಅವಕಾಶ ಇಲ್ಲ. ಇದು ವಿಶೇಷ. ಬಹಳ ವಿಜೃಂಭಣೆಯಿಂದ ಕಾರ್ತಿಕ ಮಾಸದಲ್ಲಿ ಮಾಡ್ತಾರೆ. ಇದು ವಿಶೇಷ.
ಕೊಂಗಳೆ ಹತ್ರ ಊಟ ಹಾಕಿಸ್ತಾರೆ. ಭಾಳ ಚೆನ್ನಾಗಿರುತ್ತೆ ಊಟ, ಭಾಳ ಚೆನ್ನಾಗಿರುತ್ತೆ. ಇದು ವಿಶೇಷ. ಇದು ಎಲ್ಲರ ಮಾಹಿತಿಯನ್ನು ನಾನು ಮುಂದೆ ನಿಮಗೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಕೊಡ್ತೀನಿ. ಏನಿದು ಎಪಿಸೋಡು? ಓಂ ಶ್ರೀ ಶಕ್ತಿ ಕಾಲಭೈರವೇಶ್ವರ ದೇವಸ್ಥಾನ ಹೊಸ ತಿರುಮುಕುಡಲು. ಈ ಕ್ಷೇತ್ರದಿಂದ ನಮ್ಮ ಯಾತ್ರೆ ಶುರುವಾಗಿ ಎಲ್ಲಿಗೆ ಹೋಗುತ್ತೆ? ಚಾಮರಾಜನಗರ. ಅಲ್ಲಿಂದ ಕೊಂಗಹಳ್ಳಿ, ಅರಗನಹಳ್ಳಿ ಏನೋ ಬರುತ್ತೆ, ಕೊಂಗಹಳ್ಳಿ ಹತ್ರ, ಅಲ್ಲಿಂದ 2-3 ಕಿಲೋಮೀಟ್ರಲ್ಲಿ ಶ್ರೀ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಕ್ಷೇತ್ರ. ಅಲ್ಲಿವರೆಗೂ ನಮ್ಮ ಪ್ರಯಾಣ. ಈ ಪ್ರಯಾಣ ಶುರುವಾಗುತ್ತೆ. ಇದು ಪಾರ್ಟ್ 1. ನಿಮಗೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5 ಹೀಗೆ ಮುಂದುವರಿಯುತ್ತೆ. ನೀವು ನೋಡಬೇಕು, ಎಲ್ಲ ಮಾಹಿತಿ ನಿಮಗೆ ಸಿಗುತ್ತೆ. ಮೊದಲು ನಾವೀಗ ಒಂದೊಂದು ಪಾರ್ಟ್ನು ಚಿಕ್ಕದಾಗಿ ಮಾಡ್ಕೊಳ್ಳೋಣ. ಈಗ ಸದ್ಯಕ್ಕೆ ಈ ಪಾರ್ಟ್ನ ನಾನು ಚಿಕ್ಕದಾಗಿ ಮುಗಿಸ್ತೀನಿ. ಎಲ್ಲಿವರೆಗೂ? ಸ್ವಲ್ಪ ದೂರ ಹೋಗಿರ್ತೀವಿ, ಅಲ್ಲಿ ಒಂದು ಕಡೆ ಊಟ ಮಾಡ್ತೀವಿ, ಅಲ್ಲಿಗೆ ಈ ಪಾರ್ಟ್ ಮುಗಿಯುತ್ತೆ. ಮೊದಲನೇ ಪಾರ್ಟು ಇದನ್ನು ಅಲ್ಲಿವರೆಗೂ ನೋಡಿ. ಅನಂತರ 2ನೇ ಪಾರ್ಟು ನಾನು ನಿಮಗೆ ಶೇರ್ ಮಾಡ್ತೀನಿ, ಅದನ್ನು ನೋಡಿ. ಆಮೇಲೆ 3ನೇ ಪಾರ್ಟ್ ನೋಡಿ, 4ನೇ ಪಾರ್ಟ್ ನೋಡಿ. ಆಮೇಲೆ ಪೂರ್ತಿ ಮಾಹಿತಿ ಶ್ರೀ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಅಲ್ಲಿ ಎಲ್ಲ ಜಾತ್ರೆ ನಡೆಯುತ್ತೆ. 50,000ಕ್ಕೂ ಮೇಲೆ ಜನ ಸೇರ್ತಾರೆ. ಸುಮಾರು 250-300, 500 ಕಾರುಗಳು, ಬಸ್ಸುಗಳು ಎಲ್ಲ ಅಲ್ಲಿ ಸೇರ್ತವೆ. ಚಿಕ್ಕ ಹುಡುಗರು, ಬಾಯ್ಸ್ ಹುಡುಗರು, ಹಾಗೆ ದೊಡ್ಡವರು, ಗಂಡಸರು, ಒಟ್ಟಲ್ಲೆಲ್ಲ ಗಂಡಸರು. ಹೆಂಗಸರು ಒಬ್ಬರು ಕೂಡ ಕಾಣೋಲ್ಲ ನಿಮಗಲ್ಲಿ, ಒಬ್ಬರು ಕೂಡ ಕಾಣೋದಿಲ್ಲ ಗಂಡಸರು. ಗೊತ್ತಾಯ್ತಲ್ಲ? ಈ ಒಂದು ಪ್ರಯಾಣ ಹೇಗಿರುತ್ತೆ ಅನ್ನೋದನ್ನು ಈ ಒಂದು ಎಪಿಸೋಡಲ್ಲಿ ನೀವು ನೋಡ್ಬೋದು. ಇದನ್ನು ಪೂರ್ತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದೊಂದು ಪಾರ್ಟೇ ನೋಡ್ತಾ ಹೋಗಿ, ಒಂದು ಪಾರ್ಟ್ ಕೂಡ ನೀವು ಮಿಸ್ ಮಾಡ್ಕೋಬೇಡಿ. ಓಕೆ? ಹಾಗೆ ಮಧ್ಯದಲ್ಲಿ ಫಾಸ್ಟ್ ಮಾಡಬೇಡಿ, ನೋಡ್ಕೊಂಡು ಹೋಗೋದಿರುತ್ತೆ. ಓಕೆ ಅವರೇ, ಶ್ರೀ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ. ಆಮೇಲೆ ಅಲ್ಲಿಂದ ಸ್ಥಳ ಪುರಾಣ ಏನು, ಅಲ್ಲಿನ ಕಥೆ ಏನು, ಅದೆಲ್ಲ ಆಮೇಲೆ ತಿಳ್ಕೊಳ್ಳೋಣ. ಓಕೆ? ಈ ಪಾರ್ಟ್ನ ನೀವು ಶುರು ಮಾಡ್ತಾಯಿದ್ದೀನಿ, ನಿಮಗೋಸ್ಕರ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಪೂರ್ತಿ ನೋಡಿ ಈ ವಿಡಿಯೋನ. ಓಕೆನಾ? ಶುರು ಮಾಡೋಣ. ಓಕೆ, ಡನ್. ಇವರೇ ಓಂ ಶ್ರೀ ಶಕ್ತಿ ಕಾಲಭೈರೇಶ್ವರ ದೇವಸ್ಥಾನ ಅಥವಾ ಶ್ರೀ ಕ್ಷೇತ್ರ ಹೊಸ ತಿರುಮುಕುಡ್ಲು. ನೋಡಿ, ಈಗಿದ್ದೀವಿ ನಾವಿಲ್ಲಿ ದೇವಸ್ಥಾನದ ಹತ್ರ. ಯಾರ್ಯಾರು ಇದ್ದೀವಿ ಅಂದರೆ, ನಾನು, ನನ್ನ ಶಿಷ್ಯ, ದೊಡ್ಡ ಶಿಷ್ಯ ಚಿಕ್ಕಯ್ಯ, ಜೊತೆಯಲ್ಲಿ ನಾಗರಾಜು, ಆಮೇಲೆ ಮಂಜುನಾಥು, ನಮ್ಮ ಮೊದಲನೇ ಶಿಷ್ಯ ಬಸವೇಶ್ವರ. ಯಾವ ಬಸವೇಶ್ವರ? ಓಂ ಶ್ರೀ ನಾಗಾನಂದಿ ಭೈರವೇಶ್ವರ. ಇವರು ನನ್ನ ಮೊದಲ ಶಿಷ್ಯ. ಆಮೇಲೆ ನೋಡ್ರಿ, ಒಳಗಡೆ ಕಾಣಿಸ್ತಾರೆ ಚಿಕ್ಕಯ್ಯನವರು, ಆ ಪೇಟ ಸುತ್ತಕೊಂಡು ಏನೋ ಬ್ಲೂ ಕಲರ್ ಇದೆಯಲ್ಲ ಶರ್ಟ್, ಅವರು. ಆಮೇಲೆ ಅವ್ರ ಪಕ್ಕದಲ್ಲಿ ನಾಗರಾಜು, ಸ್ವಲ್ಪ ದಪ್ಪಗೆ ಉದ್ಗೆ ಇದ್ದಾರಲ್ಲ ಅವರು. ಆಮೇಲೆ ಇನ್ನೊಬ್ಬ ಇದ್ದಾರೆ ಮುನಿಯಪ್ಪ ಅವರು. ನಾವೆಲ್ಲ ಒಟ್ಟಿಗೆ ಈಗ ಎಲ್ಲಿ ಹೊರಟಿದ್ದೀವಿ ಗೊತ್ತಾ? ಈ ಗಾಡಿಯಲ್ಲಿ ಗೊತ್ತಾ ನಿಮಗೆ? ನೋಡ್ತಾಯಿರಿ, ಸಸ್ಪೆನ್ಸು. ಲಾಸ್ಟ್ವರೆಗೂ ನೋಡ್ರಿ, ಬಿಡಬೇಡಿ, ಲಾಸ್ಟ್ವರೆಗೂ ನೋಡ್ಬೇಕು ನೀವು. ಓಂ ಶ್ರೀ ಕ್ಷೇತ್ರ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ. ಇದೆಲ್ಲಿರುತ್ತೆ? ಚಾಮರಾಜನಗರದಿಂದ ಆಚೆ ಕಡೆ ಅರಗನಹಳ್ಳಿನೋ ಒಂದು ಬರುತ್ತೆ, ಅಲ್ಲಿಂದ ಕೊಂಗಳ್ಳಿ ಬರುತ್ತೆ. ಕೊಂಗಳ್ಳಿ ಪಕ್ಕದಲ್ಲಿ ಒಂದು 2-3 ಕಿಲೋಮೀಟ್ರ್. ಓಕೆನಾ? ಈಗ ಸದ್ಯಕ್ಕೆ ನಾನು ಟಿ ನರಸೀಪುರ ಬಸ್ ಸ್ಟ್ಯಾಂಡ್ ಅಲ್ಲಿ ಪಕ್ಕದಲ್ಲಿದ್ದೀನಿ. ನೀವು ನೋಡ್ಬೋದು, ಇಲ್ಲಿ ಬಲ್ಲಾಳೇಶ್ವರ ದೇವಸ್ಥಾನ ಕಾಣಿಸ್ತಾ ಇದೆ. ಇದು ಬಲ್ಲಾಳೇಶ್ವರ ದೇವಸ್ಥಾನ ಎಡಗಡೆ ಇದೆಯಲ್ಲ, ಅದೇ. ಈಗ ನಾವಿಲ್ಲಿ ಶ್ರೀ ಗಂಜಾ ನರಸಿಂಹಸ್ವಾಮಿ ದೇವಸ್ಥಾನ ಆಲ್ರೆಡಿ ನಾನು ಫಸ್ಟ್ ವೀಡಿಯೋ ಹಾಕಿದ್ದೆ. ಅದರಲ್ಲಿ ನಿಮಗೆ ಫಸ್ಟ್ ವೀಡಿಯೋನಲ್ಲಿ ನೀವು ನೋಡಿದ್ದೀರಾ. ಈಗ ದೇವಸ್ಥಾನ ಮುಂದೆ ನಮ್ಮ ಈ ಗಾಡಿ ಚಾಲಕರು ಮಾದೇಶ ಅಂತ ಡ್ರೈವರು, ಇವರು ಇಳಿದಿದ್ದಾರೆ, ಕರ್ಪೂರ ಹಚ್ತಿದ್ದಾರೆ ದೇವಸ್ಥಾನ ಮುಂದೆ. ಮೊದಲು ಇಲ್ಲಿ ಭಗವಂತನ ದರ್ಶನ ಮಾಡಿ ಆಮೇಲೆ ಹೋಗೋಣ ಅಂತ ಅವ್ರು ಕೆಳಗಡೆ ಇಳಿದಿದ್ದಾರೆ. ಪ್ರಯಾಣ ಆಮೇಲೆ ಬೆಳೆಸೋಣ ಅಂದ್ಬಿಟ್ಟು. ಇದೇ ಗಂಜಾ ನರಸಿಂಹಸ್ವಾಮಿ ದೇವಸ್ಥಾನ. ಲಾಸ್ಟ್ ಟೈಮ್ ನೀವು ನೋಡಿದ್ದೀರಾ, ನಾನು ಹಾಕಿದ್ದೀನಿ. ಟಿ ನರಸೀಪುರ, ತಿರುಮುಕುಡ್ಲು, ಆಮೇಲೆ ನದಿಗಳು ಅದು ಇದು ಅಂತ. ಆ ಟೈಮಲ್ಲಿ ನೋಡಿದ್ರೆ ಇನ್ನೂ ಸರಿ ಸ್ವಲ್ಪ ತೋರಿಸ್ಬಿಡ್ತೀನಿ ನೋಡ್ರಿ.
ನೋಡ್ರಿ ಇಲ್ಲಿಂದ ನೋಡಿದ್ರೆ ನಿಮಗೆ ಆ ಕಡೆ ಏನು ಕಾಣುತ್ತೆ ಗೊತ್ತಾ, ಹಳೇ ತಿರುಮುಕುಳ್ಳು ಕಾಣುತ್ತೆ. ಹಾಗೆ ಲೆಫ್ಟಿಗೆ ನೋಡಿದ್ರೆ ನೀವು ಆ ಬ್ರಿಡ್ಜ್ ಕಾಣುತ್ತೆ, ದೂರದಲ್ಲಿದೆ. ಲಾಸ್ಟ್ ಟೈಮ್ ವಿಡಿಯೋಗಳಲ್ಲಿ ಹಾಕಿದ್ದೀನಿ, ಇನ್ನೊಂದು ಸಾರಿ ತೋರಿಸ್ತೀನಿ ನೋಡ್ರಿ, ಒಂದು ಸಾರಿ ಜೂಮ್ ಮಾಡಿ ತೋರಿಸ್ತೀನಿ ನೋಡ್ರಿ. ಕಾಣಿಸ್ತಾ ನಿಮಗೆ ಅದೇ ಹಳೆಯ ತಿರುಮುಕುಳ್ಳು, ಅಲ್ಲಿ ವ್ಯಾಸರ ಮಠ ಮತ್ತು ಶಂಕರ ಮಠ ಎಲ್ಲ ಇರುತ್ತೆ. ಅಷ್ಟನಾಗ ಅಂತೆಲ್ಲ ಹೇಳಿದ್ದೀನಿ ಲಾಸ್ಟ್ ಟೈಮ್, ಓಕೆನಾ. ಇಲ್ಲಿ ಕಪಿಲ ಮತ್ತು ಕಾವೇರಿ ನದಿ ಸಂಗಮ, ಓಕೆ. ಎಲ್ಲಿ ಈ ದೇವಸ್ಥಾನ ಮುಂದ್ಗಡೆ. ಇಲ್ಲಿ ನಮ್ಮ ಡ್ರೈವರ್ ಈಗ ಕರ್ಪೂರ ಹಚ್ಚಿದ್ರು, ಮಹಾದೇಶ ಹತ್ತಿದ್ರು, ಈಗ ಇವ್ರು ಶುರು ಮಾಡ್ತಿದ್ದಾರೆ, ಓಕೆ. ಈಗ ಮತ್ತೆ ಪ್ರಯಾಣ ನಮ್ಮದು ಎಲ್ಲಿಗೆ, ಈ ಬಸವನ ಜೊತೆ ನಮ್ಮ ಶ್ರೀ ನಾಗಾನಂದಿ ಏನು ಬಸವೇಶ್ವರ ಇದ್ದಾನೆ, ನಾಗಾನಂದಿ ಭೈರವೇಶ್ವರ ಶಿಷ್ಯ, ಚಿಕ್ಕಯ್ಯನವ್ರು ಕಾಣಿಸ್ತಿದ್ದಾರೆ ಬ್ಲೂ ಕಲರ್ ಅವರೇ, ಓಕೆ. ಮಾಡೋದಿದ್ದಾರೆ. ಈಗ ಶುರು ಮಾಡೋಣ, ನೀವು ನಮ್ಮ ಜೊತೆ ಬರ್ತೀರಾ, ಪ್ರಯಾಣ ಬೆಳೆಸ್ತೀರಾ. ಯಾತ್ರೆ, ಈ ಯಾತ್ರೆ ಎಲ್ಲಿಂದ ಶುರು, ಇದೇ ಟಿ ನರಸೀಪುರ ಹೊಸ ತಿರುಮುಕುಳ್ಳು ಶ್ರೀ ಕ್ಷೇತ್ರ ಶಕ್ತಿ ಕಾಲಭೈರವೇಶ್ವರ ಸನ್ನಿಧಿಯಿಂದ ನಮ್ಗೆ ಶುರುವಾಗಿದೆ. ನೀವು ನಮ್ಮ ಜೊತೆ ಬರ್ತೀರಾ ಎಲ್ಲಿಗೆ, ಓಂ ಶ್ರೀ ಶಕ್ತಿ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ವರೆಗೂ ನೀವು ಕೂಡ ಬರ್ತೀರ ನಮ್ಮ ಜೊತೆ. ಇವರೇ ಲಾಸ್ಟ್ವರೆಗೂ ವಿಡಿಯೋ ನೋಡ್ರಿ, ಮಧ್ಯದಲ್ಲಿ ಪಾಸ್ಟ್ ಮಾಡಿಬಿಡ್ರಿ. ಒಳ್ಳೆ ಪ್ಲೇಸಸ್ಸು, ಒಳ್ಳೆ ಪ್ರಕೃತಿ ಸೌಂದರ್ಯ, ಹಾಗೆ ಒಳ್ಳೆಯದಿದೆ. ಇವರೇ ಆಧ್ಯಾತ್ಮಿಕ, ಪಾರಮಾರ್ಥಿಕ ಹಾಗೂ ವೈಜ್ಞಾನಿಕವಾಗಿ ಒಳ್ಳೆ ಪ್ಲೇಸ್ಗಳನ್ನು ನೋಡ್ತೀರಾ. ನಾನು ನಿಮಗೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5 ಮಾಡ್ಬೇಕಂತಿದ್ದೀನಿ. ಸದ್ಯಕ್ಕೆ ಮೊದಲನೇ ಪಾರ್ಟಲ್ಲಿ ನೋಡ್ತಾ ಇದ್ರೆ ಅನ್ನಪೂರ್ಣೇಶ್ವರಿ, ಭತ್ತದ ಗದ್ದೆಗಳು, ಪ್ರಕೃತಿ ಸೌಂದರ್ಯ. ನೀವೆಷ್ಟು ದೂರ ಆದರೂ ಆಯಿಸ್ರಿ, ಕಣ್ಣು ಹಾಯಿಸಿದಷ್ಟು ನಿಮಗೆ ಪ್ರಕೃತಿನೇ. ಈ ಥರ ಗದ್ದೆಗಳು ನೀವು ನೋಡೋಕ್ಕೆ ಸಿಗಲ್ಲ ಅಂದ್ಕೊತೀನಿ. ಒಂದು ವೇಳೆ ಹೊರಗಡೆ ಯಾತ್ರೆ ಹೋಗಿರೋರು ಇದನ್ನೆಲ್ಲ ನೋಡಿರ್ತೀರ ನೀವು, ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಈ ಮಂಡ್ಯ, ಶ್ರೀರಂಗಪಟ್ಟಣ, ಮೈಸೂರು, ಕೊಳ್ಳೇಗಾಲ, ಚಾಮರಾಜನಗರ ಅಂಥ ಕಡೆ ಹೋಗಿರೋರು ನದಿಗಳೇನೆ, ಓಕೆನಾ. ಬೇರೆಯವ್ರಿಗೆ ಈ ಅವಕಾಶಗಳು ಸಿಗೋದಿಲ್ಲ. ನೀವಿಲ್ಲೇ ನೋಡಬೇಕು. ಈಗ ನಮ್ಮ ಜೊತೆ ಬರಬೇಕು. ಎಲ್ಲಿವರೆಗೂ ಸಾಧ್ಯ ಅಲ್ಲಿವರೆಗೂ ನಿಮಗೆ ಕರ್ಕೊಂಡು ಹೋಗ್ತೀನಿ. ಪಾರ್ಟ್ 1 ಮಾಡ್ತೀನಿ, ಓಕೆ. ಪಾರ್ಟ್ 1 ಆದಮೇಲೆ ಆಮೇಲೆ ಪಾರ್ಟ್ 2, 3, 4, 5 ಇದ್ದೇ ಇರುತ್ತೆ. ಈಗ ಸದ್ಯಕ್ಕೆ ನಾನು ಮುಂದ್ಗಡೆ ಇದ್ದೀನಿ, ಹಿಂದ್ಗಡೆ ನೋಡಿರಿ ಚಿಕ್ಕಯ್ಯ ಬ್ಲೂ ಕಲರ್ ಅವರೇ, ಪೇಟ ಕಟ್ಕೊಂಡಾರಲ್ಲ ಅವರೇ. ಅದ್ರ ಪಕ್ಕದಲ್ಲಿ ಆ ಕಡೆ ಯೆಲ್ಲೋ ಕಲರ್ ಇದೆಯಲ್ಲ ಅವರೇ ನಮ್ಮ ಶಿಷ್ಯ. ಇನ್ನೊಬ್ಬರು ಗೌರಿಬಿದನು ನಾಗರಾಜು. ಆಮೇಲೆ ಪಕ್ಕದಲ್ಲಿ ಇನ್ನೂ ಬೇರೆಯವರು ಈ ಕೆಳಗಡೆ ನಮ್ಮ ಮಂಜು ಕೂತ್ಕೊಂಡಿದ್ದಾರೆ, ಅವರು ಹೊಸ ತಿರುಮುಕುಳ್ಳು ಶಿಷ್ಯ. ಆಮೇಲೆ ಈಗ ಗಾಡಿ ಓಡಿಸ್ತಾರವರು ಮಹಾದೇಶ ಅಂತ ಇವರು ಈ ದೇವಸ್ಥಾನ ಏನು ಕಾಲಭೈರವೇಶ್ವರ ದೇವಸ್ಥಾನ ಇದೆ ಅದಕ್ಕೆ ಸಂಬಂಧಪಟ್ಟವರು. ಸೋಮಣ್ಣವ್ರ ಜೊತೆ ಇರ್ತಾರೆ, ಅವ್ರದ್ದು ಟ್ಯಾಕ್ಟ್ರ್ಗಳೆಲ್ಲ ಇರ್ತಾವೆ ನೋಡಿ. ಇವರೇ ಈಗ ನೋಡ್ರೆ ಭತ್ತದ ಗದ್ದೆ ರೈಟ್ ಸೈಡಲ್ಲಿ ನಿಮ್ಗೆ ಕಾಣಿಸ್ತದೆ, ಬರೀ ಭತ್ತದ ಗದ್ದೆಗಳು. ಆಮೇಲೆ ಕಬ್ಬಿನ ಗದ್ದೆಗಳು, ಕಬ್ಬು ನೋಡಿದ್ರಲ್ಲ ಹೆಂಗಿತ್ತು ಅಂತ, ಹೋಗೋಣ. ಈಗ ನೋಡ್ರಿ ಭತ್ತದ ಗದ್ದೆಗಳು ಹೆಂಗೆ ಕಾಣುತ್ತೆ, ಒಳ್ಳೆ ಬಂಗಾರ ಕಾಣುತ್ತೆ. ಗೋಲ್ಡ್ ಗೊತ್ತಾಯ್ತಲ್ಲ. ಅನ್ನಪೂರ್ಣೇಶ್ವರಿ, ಪರಬ್ರಹ್ಮ ಅನ್ನಪೂರ್ಣೇಶ್ವರಿ ನೋಡ್ರಿ, ಧನಲಕ್ಷ್ಮಿ ಜೊತೆಗೆ ದೂರದಲ್ಲೆಲ್ಲ ಏನು ಕಾಣುತ್ತೆ, ಕಬ್ಬಿನ ಗದ್ದೆಗಳು ಕಾಣುತ್ತೆ, ಓಕೆನಾ. ಅದಕ್ಕೆಲ್ಲ ಸಪ್ಲೈ ಬೇಕಲ್ಲ, ಪವರ್ ಸಪ್ಲೈ. ಇದಕ್ಕೆಲ್ಲ ನೋಡ್ರಿ ಹೆಂಗಿದೆ, ಅದು ಕೂಡ ಒಂದಿಲ್ಲ ಪವರ್ ಸಪ್ಲೈನೇ ಇದೆ. ಇದು ಮತ್ತೆ ನಾನು ನೈಟ್ ಟೈಮ್ದು ಇದೆ, ಅದು ತೋರಿಸ್ತೀನಿ ಆಮೇಲೆ. ಈಗ ಸದ್ಯಕ್ಕೆ ಇದು ನೋಡ್ರಿ ಡೇ ಟೈಮ್ ಕಾಣುತ್ತೆ ಅಂತ ನೆನಪಿಟ್ಕೊಳ್ಳಿ. ಡೇ ಟೈಮ್ ಹೆಂಗೆ ಕಾಣುತ್ತೆ ಪವರ್ ಸ್ಟೇಷನ್ ಅಂತ. ಈಗ ನೋಡ್ರಿ ನದಿ ಒಳಗಡೆ ಏನೋ ಒಂದು ಭಾಳ ಚೆನ್ನಾಗಿ ಕಾಣಿಸ್ತದೆ ಅಂದ್ಬಿಟ್ಟು ನಾನು ನೋಡಿದೆ. ತುಂಬ ಹೂವಿನ ಗಿಡಗಳ ಥರ ಇದೆ. ಅದು ಹೂವಿನ ಗಿಡ ಅಲ್ಲ ಇವರೇ, ಅದೊಂಥರ ನಮ್ಮ ಚಾಪೆ ತಯಾರು ಮಾಡ್ತಾರಲ್ಲ ಆ ಕಡ್ಡಿಗಳು ಅನ್ಕೋತೀನಿ, ಓಕೆ. ಇಲ್ಲಿಂದ ನಾವು ಈಗ ಸುಮಾರು ಒಂದು 76-77 ಕಿಲೋಮೀಟ್ರ್ ಹೋಗ್ಬೇಕು. ಟೋಟ್ಲಾಗಿ 80 ಕಿಲೋಮೀಟ್ರ್ ಅಂತೆ ಹೊಸ ತಿರುಮುಕುಳ್ಳಿಂದ. ಅಲ್ಲಿವರೆಗೂ ನಿಮಗೆ ಒಳ್ಳೆ ಪ್ಲೇಸಸ್ಸು, ಯಾವುದೋ ಈ ಪ್ರಕೃತಿದು ಸೌಂದರ್ಯನ ನೀವು ನೋಡ್ಬೋದು, ಓಕೆ. ಇದು ಪಾರ್ಟ್ 1 ಇರುತ್ತೆ, ಲಾಸ್ಟ್ವರೆಗೂ ನೋಡಿ. ಅಲ್ಲಿವರೆಗೂ ನೀವು ಸ್ಕಿಪ್ ಮಾಡಿಬಿಡಿ ಅಥವಾ ಫಾಸ್ಟ್ ಮಾಡಿಬಿಡಿ, ಓಕೆ. ಇವರೇ ಇಲ್ಲಿ ಇನ್ನೊಂದು ಸ್ಪೆಷಲ್ ಇದೆ, ಏನಪ್ಪ ಅಂದರೆ ಆನೆಗಳು, ಆಮೇಲೆ ಅದು ಯಾವ ಚಿರತೆಗಳು, ಆಮೇಲೆ ಕಾಡು ಹಂದಿಗಳು, ಮುಳ್ಳಂದಿಗಳು ಏನಂತಾರಲ್ಲಪ್ಪ ಅವೆಲ್ಲ ಬರ್ತವೆ. ಏನಕ್ಕೆ ಅಂದರೆ ಈ ಕಬ್ಬಿನ ಗದ್ದೆಗಳು, ಈ ಭತ್ತದ ಗದ್ದೆಗಳೆಲ್ಲ ಮೇಯಕ್ಕೆ ನಾಶ ಮಾಡೋಕ್ಕೆ ಬರ್ತವೆ. ಪಾಪ ಅವುಗಳ ಆಹಾರ ಅದು, ಆದರೆ ರೈತರು ನಾಶ ಮಾಡುತ್ತೆ ಅನ್ಕೊತಾರೆ. ಈಗ ನೋಡಿ ನೀವು ಕಣ್ಣು ಹಾಯಿಸಿದ್ರೆ 1 ಕಿಲೋಮೀಟ್ರ್, 2 ಕಿಲೋಮೀಟ್ರ್, 3 ಕಿಲೋಮೀಟ್ರ್ ಭತ್ತದ ಗದ್ದೆ, ಬಂಗಾರ ಕಲ್ಲರ್ ಅಲ್ವಾ, ರಾಶಿ. ಈ ಕಡೆನೂ ಅಷ್ಟೇ, ನೀವು ಆ ಕಡೆ ನೋಡ್ರಿ, ಎಲ್ಲನ್ನು ನೋಡ್ರಿ, ಬರೀ ಭತ್ತದ ಗದ್ದೆಗಳೇ ಕಾಣುತ್ತೆ. ಎಷ್ಟು ಅಂದರೆ ಅಷ್ಟು, ಗೊತ್ತಾಯ್ತಲ್ಲ. ನೋಡಿ ಅಲ್ಲ ಯಾವುದೋ ಒಂದು ಟ್ರ್ಯಾಕ್ಟರ್ ಹೋಯ್ತು ನೋಡಿದ್ರಲ್ಲ, ಏನದು ಕಬ್ಬು. ಈಗ ಹೋಯ್ತಲ್ಲ ಒಂದು ಗಾಡಿ, ಕಬ್ಬಿನ ಗಾಡಿ ಅದು ತುಂಬ್ಕೊಂಡು ಹೋಯ್ತಲ್ಲ, ಲಾರಿನೋ ಟ್ರ್ಯಾಕ್ಟ್ರನೋ ಒಂದು ಹೋಯ್ತಲ್ಲ, ಅದು ಇಲ್ಲಿ ಬರೀ ಕಬ್ಬುಗಳು ಕಾಣುತ್ತೆ, ಇಲ್ಲ ಭತ್ತ ಕಾಣುತ್ತೆ, ಇಲ್ಲ ಕಬ್ಬುಗಳು ಕಾಣುತ್ತೆ. ಅದು ಬಿಟ್ಟರೆ ಇನ್ನೊಂದು ಕಾಣುತ್ತೆ ರೀ, ತೋರಿಸ್ತೀನಿ. ಅದೇನಂದ್ರೆ ಬಾಳೆ ತೋಟಗಳು. ಅದು ಬಿಟ್ಟರೆ ತೆಂಗಿನ ತೋಟ. ಹಿಂಗೆ ಸ್ವಲ್ಪ ವೇಟ್ ಮಾಡಿ, ಈಗ ಲೆಫ್ಟಲ್ಲಿ ಕಾಣಿಸುತ್ತೆ,
ನಿಮಗೆ ನಾನು ತೋರಿಸ್ತೀನಿ. ಅದೇನು ಗೊತ್ತಾ, ಅಡಿಕೆ ತೋಟ ತೋರಿಸ್ತೀನಿ ನಾನು. ನೋಡಿ ಈಗ ಅಲ್ಲಿ ಕಬ್ಬು ಕಾಣಿಸ್ತಲ್ಲ, ಕಬ್ಬು 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 ಓಕೆನಾ. ಈಗ ನೋಡಿ ತೆಂಗಿನ ತೋಟ ಶುರುವಾಯಿತು, ತೆಂಗಿನ ಮರಗಳು. ಅದು ಬಿಟ್ಟರೆ ಏನಿರುತ್ತೆ, ಅದ್ರ ಜೊತೆಲೇ ನಿಮಗೆ ಅಡಿಕೆ ತೋಟ ತೋರಿಸ್ತೀನಿ ಓಕೆ. ಹಾಗೆ ನೋಡಿರಿ, ಈಗ ರೈಟ್ ಸೈಡು ತೆಂಗಿನ ಮರಗಳಿದೆ. ನೀವು ಎಷ್ಟು ನೋಡಿದ್ರೆ ಬರೀ ಹಸಿರು ಅಷ್ಟೇ ಓಕೆನಾ. ಈಗ ಲೆಫ್ಟಲ್ಲಿ ಬರೋಣ. ಲೆಫ್ಟಲ್ಲಿ ಏನಿದೆ, ಇದು ಅಡಿಕೆ ಮರ ಓಕೆ. ಅಡಿಕೆ ಮರ ಈಗ ನೋಡ್ತಾ ಇದ್ದೀರಾ, ಬರೀ ಅಡಿಕೆ ಮರಗಳು, ತೆಂಗಿನ ಮರಗಳು. ಅದು ಬಿಟ್ಟರೆ ಭತ್ತ. ಅಂದರೆ ಇಡೀ ಇಲ್ಲಿ ಭೂಮಿ ಬರೀ ಆದಾಯದ ಮೂಲ ರೈತರು. ಅದೇ ನೋಡಿರಿ ಕೋಲಾರ ಜಿಲ್ಲೆ, ಗುಲ್ಬರ್ಗ, ಚಿತ್ರದುರ್ಗ ಆ ಕಡೆ ಎಲ್ಲ ಮಳೆ ಇಲ್ಲ, ಬೋರ್ವೆಲ್ಗಳು ಎಷ್ಟಂದರೆ ಅಷ್ಟು ಕೊರೆಸ್ತಾರೆ ನ್ಯಾಯವಾಗಿ. ಬೈಲಲ್ಲಿ ನೋಡಿದ್ರೆ ಈ ರೀತಿ ಹಸಿರೆಲ್ಲ ಕಾಣಲ್ಲ. ಇದು ನೋಡಿ ಅರಿಶಿಣ ತೋಟ. ಅರಿಶಿಣ ಅಂದರೆ ಏನು ಹೇಳ್ತಾರೆ, ಈಗ ನಾವು ಬಾತ್ಗೆ ಅದಕ್ಕೆ ಇದಕ್ಕೆಲ್ಲ ಹಸಿದೆಲ್ಲ ಹಾಕ್ತೀವಲ್ಲ, ಅದು ಕೂಡ ಇರುತ್ತೆ. ಈಗ ನೋಡ್ರೆ ಕಾಂಪೌಂಡ್ ಹಾಕಿದ್ದಾರೆ. ಏನಕ್ಕೆ ಹಾಕಿದ್ದಾರೆ ಗೊತ್ತಾ, ಇದು ಅದೇ ಹೇಳಿದ್ನಲ್ಲ ಅವಾಗಲೇ, ಹಂದಿಗಳು, ಆನೆಗಳು, ಅದು ಇದೆಲ್ಲ ನೀವು ಈಗ ಹಿಂದೆ ನೋಡಾಯಿತು ಹಸಿರು ಭೂಮಿ. ಈಗ ಇಲ್ಲಿಂದ ಮುಂದಕ್ಕೆ ನೋಡೋದು ಏನು ಗೊತ್ತಾ, ಬರೀ ಬೆಟ್ಟ ಗುಡ್ಡ ಕಾಡು ರೀ. ನೋಡಿದೆಲ್ಲ ಕಾಡು. ಅದು ಯಾವುದೋ ಹಳ್ಳಿ. ಅಲ್ಲಿ ನೋಡ್ರಿ ಬೇಲಿದು ಕರೆಂಟ್ ಇರುತ್ತೆ, ಬೇಲಿನಲ್ಲಿ DC ಕರೆಂಟ್ ಇರುತ್ತೆ ರೀ. ಆನೆಗಳು ಬರುತ್ತೆ ರಾತ್ರಿ ಎಲ್ಲ, ದಾಳಿ ಮಾಡ್ತಾವೆ ಹಳ್ಳಿಗಳ ಮೇಲೆ. ಹಳ್ಳಿಗಳ ಒಳಗೆ ನುಗ್ಗಿಬಿಡ್ತವೆ, ಏನೂ ನೋಡೋಲ್ಲ. ಕಂಬ ಗಿಂಬ ಎಲ್ಲ ಕಿತ್ತಾಕ್ಬಿಡ್ತವೆ. ಕಾರುಗಳಿದ್ರೆ ಎತ್ತು ಬಿಸಾಕ್ತವೆ. ತೋಟಗಳಿಗೆ ನುಗ್ತವೆ, ಬಾಳೆಹಣ್ಣು ಅದು ಇದು ಅಂದ್ಬಿಟ್ಟು ಗದ್ದೆಗಳಿಗೆ ನುಗ್ತವೆ. ಅದಕ್ಕೆ ಇವರು ಮನೆಗಳ ಹತ್ರ ಕೂಡ ಭಯ. ಈ ಕಾಡು ನೋಡ್ರಿ ಏನೂ ಕಾಣಲ್ಲ ನಿಮಗೆ ಇವಾಗ, ಹಸಿರು ತೋಟಗಳು ಗೇಟ್ಗಳು ಏನು ಕಾಣಲ್ಲ. ಈಗ ನಾವು ಆವಾಗಲೇ ನೋಡಿದ್ದ ಏರಿಯಾ ಅದು. ಹಿಂದ್ಗಡೆ ಆ ಏರಿಯಾನಲ್ಲಿ ಬರೀ ಗದ್ದೆಗಳು, ತೋಟಗಳು, ಅಡಿಕೆ ತೋಟ, ಬಾಳೆ ತೋಟ ಆಯಿತು. ಇಲ್ಲಿ ನೋಡ್ರಿ ಬರೀ ಕಾಡು. ಈಗ ನಮ್ಮ ಜರ್ನಿ ಎಲ್ಲಿ ಹೋಗ್ತಾ ಇದೆ, ಪ್ರಯಾಣ ಕಾಡಲ್ಲಿ ಹೋಗ್ತಾ ಇದ್ವಿ. ಇದೊಂಥರ ಬೆಟ್ಟಗಳು, ಬರೀ ಇಲ್ಲಿ ನೋಡ್ರಿ ಮುಳ್ಳುಗಡೆಗಳು, ಅದು ಇದೆ, ಇನ್ನೇನು ಕಾಣಿಸ್ತಾ ಇಲ್ಲ ನೋಡ್ರಿ. ಇಲ್ಲಿ ಏನಿಲ್ಲ, ಒಂದು ಬಾಳೆ ತೋಟ ಇಲ್ಲ, ಒಂದು ಗದ್ದೆ ತೋಟ ಇಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ ಗೊತ್ತಾ. ಏನಿದೆ, ಬರೀ ಮರಗಳು. ಆ ರೋಡ್ರ ಕಿತ್ತೋಗಿದೆ ಎಲ್ಲ, ಬರೀ ಜಲ್ಲಿಕಲ್ಲುಗಳು ಗೊತ್ತಾಯ್ತಲ್ಲ. ಹೆಂಗೋ ನಮ್ಮ ಪ್ರಯಾಣ ಸಾಗ್ತಾಯಿದೆ. ಆನೆಗಳು, ಕರಡಿಗಳು, ಈ ಸಿಂಹಗಳು, ಹುಲಿಗಳು, ಚಿರತೆಗಳು ಬರದೇ ಇದ್ರೆ ಸಾಕು ಅಡ್ಡ ಗೊತ್ತಾಯ್ತಲ್ಲ. ಪ್ರಯಾಣ ನಮ್ಮ ಆದೇಶ ಅದೇ ಮಾತಾಡ್ತಾವ್ರು ನೋಡ್ರಿ. ಅಯ್ಯೋ ಇಲ್ಲೆಲ್ಲ ಹಂಗೆ ಹಿಂಗೆ ಅಂತ ನಾನು ಹೇಳಿದೆ. ಅಯ್ಯೋ ನಾನಿದ್ದೀನಿ ನೋಡಿ, ನಾನು ಹಿಂದ್ಗಡೆ ಶನೇಶ್ವರ, ಭೈರೇಶ್ವರ, ಮುನೇಶ್ವರ ಇದ್ದಾರೆ ಅಂದೆ. ಓಕೆ ಅವರೇ, ಇದು ಒಂದು ಇಲ್ಲೊಂದು ಮಧ್ಯದಲ್ಲೇ ಒಂದು ಬಸವೇಶ್ವರ ದೇವಸ್ಥಾನ. ಇದ್ರ ಹೆಸರು ಏನು ಅಂತ ಹೇಳ್ಬಿಡ್ತೀನಿ, ಮಂಜಕ್ಕೆ ಕೇಳಿ 1 ನಿಮಿಷ ಹಂಗೆ ವೇಟ್ ಮಾಡಿರಿ. ಇವರ ಈ ದೇವಸ್ಥಾನದ ಹೆಸರು ಎತ್ಕಡ್ಡಿ ಬಸವೇಶ್ವರ ಅಥವಾ ಎತ್ಕಡ್ಡಿ ಬಸವಣ್ಣ ದೇವಸ್ಥಾನ ಅಂತ. ಇದೊಂದು ಕಾಡಲ್ಲಿದೆ. ಆಲ್ರೆಡಿ ಇನ್ನೂ ನಾವು ಅರ್ಧ ದಾರಿ ಕೂಡ ಬಂದಿಲ್ಲ ನೋಡ್ರಿ. ಇಲ್ಲೆಲ್ಲ ಬರೀ ಬೆಟ್ಟಗಳು, ಆಮೇಲೆ ಕಾಡು, ಬರೀ ಮರಗಳು, ಅದು ಇದೇ ಇರೋದು. ಆನೆಗಳೆಲ್ಲ ಓಡಾಡ್ತಾವಲ್ಲ, ನಿಮ್ಗೆ ಗೊತ್ತಲ್ಲ, ಈ ಮಹದೇಶ್ವರ ಬೆಟ್ಟ, ಆ ಬೆಟ್ಟ ಈ ಬೆಟ್ಟ ಅಂತಿರಲ್ಲ, ಆ ರೀತಿ. ಇದೊಂಥರ ಜಂಗಲ್, ಕಾಡು. ರಾತ್ರಿ ಹೊತ್ತು ಯಾರೂ ಇಲ್ಲಿ ಜರ್ನಿ ಮಾಡೋಕ್ಕಾಗಲ್ಲ. ಪ್ರತಿ ಮನೆ, ಪ್ರತಿ ಹಳ್ಳಿ, ಪ್ರತಿ ತೋಟಗಳಿಗೂ ಬೇಲಿ ಹಾಕಿರ್ತಾರೆ ಗೊತ್ತಾಯ್ತಲ್ಲ. ಓಕೆ, ನಾವು ಇಲ್ಲಿಂದ ದೇವಸ್ಥಾನ ಥರ ಸ್ವಲ್ಪ ಹೊತ್ತು ನಿಲ್ಲಿಸಿದ್ವಿ ಗಾಡಿನ. ನೀವು ನೋಡ್ಬೋದು ಈ ಗಾಡಿ ಹತ್ರ ಒಂದು ವಿಶೇಷತೆ ನೋಡ್ರಿ, ಅದು ನಲ್ಲಿಕಾಯಿ ಮರ ನೋಡ್ರಿ. ಕಾಡಲ್ಲಿ ಬರೀ ಈ ಥರ ನಲ್ಲಿಕಾಯಿ ಮರಗಳೆಲ್ಲ ಇರ್ತವೆ ನೋಡಿ. ನಲ್ಲಿಕಾಯಿ ಮರ ನಮ್ಮ ಗಾಡಿ ಪಕ್ಕದಲ್ಲೇ ಇದೆ ಗೊತ್ತಾಯ್ತಲ್ಲ. ಇನ್ನೂ ಏನಾರ ಇರುತ್ತೆ. ಓಕೆ, ಇಲ್ಲಿ ನೋಡ್ರಿ ಯಾರೋ ತೋಟ ಮಾಡಿದ್ದಾರೆ. ಆ ಬೇಲಿ ನೋಡ್ರಿ ಹೆಂಗಿದೆ, ಕರೆಂಟದು. ಪ್ರತಿ ತೋಟಕ್ಕೂ ಕರೆಂಟು. ಇಲ್ಲಿ ನದಿ ನೀರು ಇರೋದಿಲ್ಲ, ಬರೀ ಬೋರ್ವೆಲ್ ನೀರು. ಕಾಡಲ್ವಾ, ಅದಕ್ಕೆ ಈ ಕಾಡಲ್ಲಿ ಬೆಳೆದಿರೋ ಬೆಳೆಗಳಿದು. ಬೇಲಿ ನೋಡ್ರಿ ಹೆಂಗಿದೆ, ಕಾಣಿಸ್ತಾ. DC ಕರೆಂಟ್ ಕೊಟ್ಟಿರ್ತಾರೆ, AC ಎಲ್ಲ DC ಕೊಟ್ಟಿರ್ತಾರೆ. ಆನೆಗಳು, ಈ ಏನೋ ಕರಡಿ, ಈ ಚಿರತೆ, ಹಂದಿಗಳು ಇರುತ್ತಾರಲ್ಲ, ಅವೆಲ್ಲ ಬಂದರೆ ಶಾಕ್ ಹೊಡಿತಾರೆ ರಾತ್ರಿ ಹೊತ್ತು. ಅದಕ್ಕೆ ನೋಡಿ ಪ್ರತಿ ತೋಟಕ್ಕೂ. ಓಕೆ ಅವರೇ, ಹೆಂಗೋ ಇಲ್ಲಿವರೆಗೂ ಬಂದ್ರಿ. ಹೊಟ್ಟೆ ಹಸಿವು ಅಂತ ಅನ್ಕೊತೀನಿ. ಹುಡುಗರಿಗೆಲ್ಲ ಊಟ ಹಾಕ್ರಿ ಅಪ್ಪ ಫಸ್ಟು ಅಂದೆ. ಆಮೇಲೆ ಇಲ್ಲೊಂತಾಗ ನಾವು ಆ ಕಾಡೇ ಇದು. ಆ ಕಾಡಲ್ಲಿ ಒಂದು ಮರ ಕೆಳಗೆ ಎಲ್ಲರಿಗೂ ಇವ್ರಿಗೆ ಊಟ ಮಾಡೋಕ್ಕೆ ನಾನೇ ಹೇಳಿದೆ. ಸದ್ಯಕ್ಕೆ ತುಂಬ ಜನ ಬರಬೇಕಿತ್ತು, ಅವ್ರು ಯಾರು ಬೇಡ ಅಂತ ನಾನೇ ಹೇಳಿದೆ. ಸದ್ಯಕ್ಕೆ ಇಲ್ಲಿ ಸಣ್ಣ ಪುಟ್ಟ ಶಿಷ್ಯರು, ದೊಡ್ಡವರು ನೀವು ನೋಡಿದಲ್ಲ, ಫಸ್ಟ್ ಟೈಮ್ ನಾನು ತೋರಿಸ್ತೀವಿ ಮರ ಎಲ್ಲ, ಊಟ ಎಲ್ಲ. ಇಲ್ಲಿ ನಾನು ಮುಗಿಸ್ತಾ ಇದ್ದೀನಿ ಫಸ್ಟ್ನೇ ಪಾರ್ಟು. ಓಕೆ ಅವರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿದ್ದು ಫಸ್ಟ್ ಪಾರ್ಟು. ನೀವು ಲಾಸ್ಟು ನಿಮಗೆ ನಾನು ತೋರಿಸ್ತೀನಿ ಓಂ ಶ್ರೀ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ, ಚಾಮರಾಜನಗರ ಆಚೆ ತಮಿಳ್ನಾಡಿಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ, ನಿಮ್ಮನ್ನು ತಮಿಳ್ನಾಡಿಗೆ ಕರ್ಕೊಂಡು ಹೋಗ್ತೀನಿ. ಪಾರ್ಟ್ 2 ನೋಡಿ, ಮರಿದಿರ ಪಾರ್ಟ್ 2 ನೋಡಿ. ಪಾರ್ಟ್ 1 ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ ಇವರೇ, ಓಂ ಶಾಂತಿ. ಹಾಗೆ ನಿಮಗೆ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು, ಎಲ್ಲರಿಗೂ ಒಳ್ಳೆಯದಾಗಲಿ ಅವರೇ. ಓಕೆ ಅವರೇ, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ಇಷ್ಟಾರ್ಥಗಳು ಹೇಳಿ. ಆ ಓಂ ಶ್ರೀ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಏನಿದ್ದಾನೆ, ಅವನ ಆಶೀರ್ವಾದ, ಅಲ್ಲಿನ ಸ್ಥಾನಶಕ್ತಿ, ಸ್ಥಾನಪಾಲಕ ಶಕ್ತಿ ಆಶೀರ್ವಾದ ನಿಮ್ಮೆಲ್ಲರೂ ಇರಲಿ, ನಿಮ್ಮ ಇಷ್ಟಾರ್ಥಗಳು ಈಡೇರಲಿ ಅಂತ ನಾನು ಬಯಸ್ತೀನಿ. ಓಕೆ, ಎಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಓಕೆ ಅವರೇ, ಮುಂದಿನ ಪಾರ್ಟು ತಪ್ಪದೆ ನೋಡಿ, ಭಾಗ 2 ನೋಡಿ. ಮುಂದಿನ ಪಾರ್ಟು ಬಿಡಬೇಡಿ, ಭಾಗ 2 ತಪ್ಪದೆ ನೋಡಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಓಕೆ ಅವರೇ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.
ಓಕೆ ಅವರೇ, ಈ ವಿಡಿಯೋ ನೋಡಿದ್ರಲ್ಲ ನೀವು, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ನಾವು ಸೇಫಾಗಿ ಬಂದಿದ್ದೀವಿ. ಸಾಕಷ್ಟು ನೀವು ಪ್ರಕೃತಿ ಸೌಂದರ್ಯನ ನೋಡಿದಿರ. ಭತ್ತದ ಗದ್ದೆಗಳು, ಬಾಳೆ ತೋಟಗಳು, ಹಾಗೆ ಆನೆಗಳು ಬರದಂತೆ, ಪ್ರಾಣಿಗಳು, ಕ್ರೂರ ಮೃಗಗಳು ಬರದಂತೆ ಎಲೆಕ್ಟ್ರಿಕ್ ಶಾಕ್ ವ್ಯವಸ್ಥೆ ಯಾವ ರೀತಿ ಮಾಡಿರ್ತಾರೆ ಬೇಲಿಗಳಿಗೆ, ಅದು ನೋಡಿದಿರ. ಇಲ್ಲಿವರೆಗೂ ಈ ಪಾರ್ಟ್ 1 ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಟೈಮ್ ಆಯಿತು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ಪಾರ್ಟ್ನ 2ನೇ ಭಾಗ 2ನ್ನು ನೋಡಿ ತಪ್ಪದೆ. ಹಾಗೆ ಭಾಗ 3, 4 ನೋಡಿ. ಭಾಳ ಚೆನ್ನಾಗಿರುತ್ತೆ ಇವರೇ. ಓಕೆನಾ. ಆ ಬಸವೇಶ್ವರ ಏನಿದ್ದಾನೆ, ಬಸವ ಏನಿದ್ದಾನೆ, ಪವಾಡ ಬಸವ, ಹಾಗೆ ಶ್ರೀ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಏನಿದ್ದಾರೆ, ಅವರೆಲ್ಲರ ಆಶೀರ್ವಾದ ನಿಮಗೆ ಇರಲಿ. ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನಾನು ಮಲ್ಲಿಕಾರ್ಜುನ ಸ್ವಾಮಿ, ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಅಲ್ಲಿನ ಸ್ಥಳ ಪುರಾಣದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕ್ಕೊಳ್ಳಿ. ನಿಮಗೆ ಆ ಭಗವಂತನ ಆಶೀರ್ವಾದ ಇರಲಿ. ಅಲ್ಲಿನ ಶ್ರೀ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಏನಿದೆ, ಅಲ್ಲಿನ ಸ್ಥಾನ ಶಕ್ತಿ, ದೈವಿ ಶಕ್ತಿ, ಗುರು ಶಕ್ತಿ, ಆ ಆಶೀರ್ವಾದ ನಿಮಗಿರಲಿ ಅಂತ ನಾನು ಬಯಸ್ತೀನಿ. ನಿಮ್ಮೆಲ್ಲ ಕಷ್ಟಗಳು ನಿವಾರಣೆ ಆಗಲಿ ಅಂತ ನಾನು ಬಯಸ್ತೀನಿ. ಓಕೆ, ಈ ವಿಡಿಯೋ ಎಲ್ಲ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.